ಓಹೋ, ರೋಗಿ ಬಯಸಿದ್ದು ಅಣ್ಣ ಹಾಲು, ವೈದ್ಯ ಹೇಳಿದ್ದು ಅಣ್ಣ ಹಾಲು. ಸರಿಯಾದ ಸಮಯಕ್ಕೆ ಸರ್ಕಾರದ ಪತ್ರ ಬಂದು ಕೈ ಸೇರಿದೆ. ಹೇ ಕರಿಯ, ಈ ಊರಾಗಿನ ಮಂದಿಗೆಲ್ಲ ಹೇಳಿ ಬಾ, ಕಂಪನಿ ಸರ್ಕಾರದ ಹುಕುಮ್ ಆಗೈತಿ, ಅದರ ಪ್ರಕಾರ ಎಕರೆಗೆ 8ನೇ ಪಾಳೆ ತಗೊಂಡು ಬಾ ಅಂತ ಹೇಳು. ಯಾಕಲೇ ಮಗನ ಸಣ್ಣಂಗೆ ನೋಸ್ತೇನ? 3 ವರ್ಷದಿಂದ ಪಾಳೆ ಕೊಟ್ಟಿಲ್ಲ, ಈ ವರ್ಷ ಏನ್ ಕತಿ ಹೇಳಕ್ ಬಂದಿಯೋ ಮಗನ? ಹಂಗೇನಿಲ್ರಿ ಅಪ್ಪ, ಹಂಗೇನಿಲ್ರಿ ಅಪ್ಪ. 3 ವರ್ಷ ಆತ ಮಳಿನ ಆಗಿಲ್ರಿ ಅಪ್ಪ, ಕೈಗೆ ಬೆಳಿನ ಬಂದಿಲ್ಲ ಅಂದಂಗ ನಾವು ರೈತರ ಜೀವನ ಮಾಡೋದು ಹೆಂಗಪ್ಪ? ಸಾಯಿ ಹೋಗ್ರಿ, ನಮಗೇನಾಗಬೇಕಾಗೈತಿ? ಮಳಿ ಆಗಿಲ್ಲ, ಬೆಳಿ ಬಂದಿಲ್ಲ ಅಂತ ಉಪವಾಸ ಬಿದ್ದರೇನು? ಹೊತ್ತಿಗೆ ಸೇರಿ ತಿಂದು ಬದುಕಿರಲ್ಲ. ದಿನ ಉಪವಾಸ ಇದ್ದು ನಮ್ಮ ಪಾಳೆ ಕಟ್ಟಬೇಕು. ನಿಮ್ಮಂತ ರೈತರ ಪರಿಸ್ಥಿತಿ ಈಗಷ್ಟ ಅಲ್ಲ, ಇನ್ನು 1000 ವರ್ಷ ಹೋದ್ರು ಈ ದೇಶದೊಳಗ ಹಿಂಗ ಇರ್ತೈತಿ. ಇಂದು ಸಂಜೆ ಒಳಗ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಪಾಳೆ ಕಟ್ಟಬೇಕು, ಇಲ್ಲ ಅಂದ್ರ ನಿನ್ನ ಮನಿ ನಿಲಾವ್ ಮಾಡ್ತೀವಿ. ಹುಷಾರ್, ಕತ್ತಿ ಅಂತ ನನ್ನ ಮುಂದೆ ನಿಂದ್ರಬೇಡ. ಓಹೋ, ಬಾ ಬಾ ಮುದುಕಿ ಬಾ. ಪಾಳೆ ತುಂಬು ಅಂದ್ರ ಬಾಳ ಕತ್ತಿ ಹೇಳಕತ್ತಿ ಅಂತ. ಪಾಳೆ ಕೊಡಂಗಿಲ್ಲ, ಅವ್ ಏನ್ ಮಾಡ್ಕೋತಾನ ಮಾಡ್ಕೋ ಅಂತ ಹೇಳಿ ಕಳಿಸಿ ಅಂತ. ಕಂಪನಿ ಸರ್ಕಾರದ ಕುಲಕರ್ಣಿ ಮಾತಂದ್ರ ಅಷ್ಟು ಕೀಳಾಗಿ ಕಾಣಕತ್ತೈತೆ ನಿನ್ನ ಕಣ್ಣಾಗ? ಹಂಗೇನಿಲ್ರಿ ಅಪ್ಪ, ನನ್ನ ಮಗ ರಾಯ ಹೇಳಿದ್ದ, ನಮ್ಮ ಮುತ್ಯಾನ ಕಾಲದಿಂದಲೂ ಪಾಳೆ ತುಂಬಿಲ್ಲ, ಈಗ ಯಾರು ಬಂದು ಕೇಳಿದ್ರು ಪಾಳೆ ಕೊಡಬೇಡ ಅಂತ ನನ್ನ ಮಗ ರಾಯ ಹೇಳಿದ್ದೀನ್ರಿ. ಮುದುಕಿ, ಏ ಕುಲಕರ್ಣಿ, ನನ್ನ ಮಗನ ವಯಸ್ಸಿನ ಓದಿದಿ, ನನಗ ಮುದುಕಿ ಅಂತ ಕರಿತೀಯ? ಮುದುಕಿ ಮುದುಕಿ ಅಷ್ಟೇ ಅಲ್ಲಲೇ, ಕೆಂಚಿ ಅಂತ ಕರಿತೀನಿ. ಅದು ಏನು ಮಾಡ್ಕೋತೀವಿ ಮಾಡ್ಕೋ ಹೋಗು. ಲಂಡ ಬಾಳ್ಯ, ನನ್ನ ತಾಳಿ ಕಟ್ಟಿದ ಗಂಡನ ನನ್ನ ಹೆಸರಿಡಿದು ಕರೆದಿಲ್ಲ ಅಂದಾಗ ನೀ ಯಾವ ನಾಯಿಲೆ ನನ್ನ ಕೆಂಚಿ ಅಂತ ಹೆಸರಿಡಿದು ನನಗ ಏಕವಚನದಾಗ ಕುಲಕರ್ಣಿ ಅಂತ ಕರಿತಿ. ಈಗೇನು ಪಾಳೆ ಕೊಡ್ತೀಯೋ ಏನು ದುಬ್ಬದ ಮೇಲೆ ಕಲ್ಲು ಹೇರ್ಲು? ಕಲ್ಲು ಅಷ್ಟ ಅಲ್ಲೋ, ಮುಗುಲು ಹರಿದು ಹೆಗಲ ಮೇಲೆ ಬಿದ್ರು ಬಗಲು ಎತ್ತೋ ಕುಲ ಅಲ್ಲ ನಮ್ಮದು ಅಂದಾಗ ನೀ ಹೊರಸೋ ಕಲ್ಲಿಗೆ ಹೆದರ್ತಾಳ ಅಂತ ತಿಳ್ಕೊಂಡಿಯ? ಕಲ್ಲು ಹೊತ್ತೇನು, ಒಂದು ಬಿಳಿಗಾಸು ಬಾಳೆ ಕೊಡಂಗಿಲ್ಲ ಈ ಕೆಂಚವ. ಏ ಬಾಳ್ಯ, ಏನು ಮಾಡ್ಕೊಂತೀಯ ಮಾಡ್ಕೊ ಹೋಗಲೇ. ಹೊಳೆ ಮುದೋಡಿ, ಬಾಡಿ ಅಂತ ಬೈತ್ಯಾ? ಲೇ ಪರಿಷ, ಹೇರ್ಲೆ ಈಕಿ ದುಬ್ಬದ ಮೇಲೆ ಕಲ್ಲ. ಒಲ್ರಿ ಅಪ್ಪ, ಆ ರಾಯಾಗ ಏನಾರ ಗೊತ್ತಾಗ್ತದ್ರೆ ನಮ್ಮನ್ನ ಜೀವಂತ ಜೀವಂತ ಹೋಗದ್ ಬಿಡ್ತಾನ್ರಿ ಅಪ್ಪ ಅವ. ಎಷ್ಟು ಹೆದರ್ತಿಲಿ? ಈ ಕುಲಕರ್ಣಿ ಬಾಳೆ ಅಂದ್ರ ಹಗರಂತ ತಿಳ್ಕೊಂಡೇನ? ಏನ್ ಅನ್ಕೊಂತೀನಿ ಅದನ್ನ ಮಾಡೇ ತೀರ್ತೀನಿ. ಇಂದ ನೀ ಮಾತಾಡಿದ ತಪ್ಪಾತು ಅಂತ ಹೇಳಿ ಪಾಳೆ ಕಟ್ತೀನಿ ಅಂದ್ರ ಮಾತ್ರ ಇಳಿಸ್ತೀನಿ, ಇಲ್ಲ ಅಂದ್ರ ಸಂಜಿತನ ಹಿಂಗ ಕಲ್ಲು ಹೊರಸೆ ನಿಂದಿರ್ಸ್ತೀನಿ. ಕುಲಕರ್ಣಿ ಬಾಳೆ ಏನವ್ವ ಇದೆಲ್ಲ? ತಳವಾರ ನಿಂಗನ ಬಂದು ಸುದ್ದಿ ತಿಳಿಸಿದ, ಓಡಿ ಬರೋದಕ್ಕ ಸ್ವಲ್ಪ ತಡ ಆಯ್ತು. ಈ ಚಣ್ಣ ಬಸು ನಿನ್ನ ಮಗ ಅಲ್ಲೇನು ಬಾವ? ಸುಮ್ಮನಿರೋ ಬಾನಿ. ಬಿಚ್ಚಗತ್ತಿ, ನಿನ್ನ ಸೂರತನ ಇದ್ರ ನಿಂತ ಜಾಗದಾಗ ನನ್ನ ಪಾಳೆ ಇಟ್ಟು ಮಾತಾಡ. ಬಾಯನ್ ಹಲ್ಲು ಮುರಿಸ್ಕೋಬೇಕಾಗಿತ್ತಂದ್ರೆ ಎದುರಿಗೆ ಬಾ ಮಗನ. ಯಾವುದಕ್ಕೂ ದುಡುಕಬೇಡ ಅಂತ ರಾಯಣ್ಣ ಹೇಳಿಯಾನ, ಅದಕ್ಕ ತಡೆದೀನಿ. ಇಲ್ಲ ಅಂದ್ರೆ ನಿನ್ನ ಅಡ್ಡ ನಿಟ್ಟ ಸೀಳಿ ಬಿಡ್ತೀನಿ.
ಎಷ್ಟೋ ನಿನ್ನ ಪಾಳೆ ಹೇಳ. ₹2.90 ತಗೋ, ಅದ್ರ ತುಂಬಾ ರೊಕ್ಕತಿ. ನಿನಗೆ ಎಷ್ಟು ಕೊಡಬೇಕು ಅದಕ್ಕಿಂತ ಹೆಚ್ಚಿಗೆ ಅದಾವ. ಬೇಡ ಸೆಲ್ಬಸು, ಬಾಳ ಕಷ್ಟಬೇಡ. ಸುಮ್ಮನಿರವ ನೀ. ಹಠ ನಿಂದು. ಉಳಿದ ರೊಕ್ಕ ಲೆಕ್ಕ ಮಾಡಿ ಕೊಡ್ತೀನಿ, ಆಮೇಲೆ ಬಂದು ಇಸ್ಕೊಂಡು ಹೋಗ. ಲೆಕ್ಕ ನಿನ್ನ ಗಂಡ ರಾಯಣ್ಣ ಬಂದು ಕೇಳ್ತಾನೆ, ಅವನ ಕೈಯಲ್ಲೇ ಕೊಡು. ನಡಿಯವ. ಏ ಬಾಳ್ಯ, ನಿನ್ನ ತಾಯಿ ಸರಿ ಜೋಡಿರುವ ಒಂದು ಹೆಣ್ಣಿನ ಯಾರಿಲ್ಲದ ಹೊತ್ತು ನೋಡಿ ಕರ್ಕೊಂಡ್ಬಂದು ನನ್ನ ದುರ್ಮಕ್ಕೆ ಕೈ ಹಾಕಿಯಲ್ಲ. ನೀನು ಗೋರಿಗೆ ಹೋಗೋ ದಿವಸ ಬಹಳ ಸಮೀಪ ಬಂದೈತಿ ಅಂತ ತಿಳ್ಕೊ. ನನ್ನ ಮಗ ರಾಯ ಬರ್ಲಿ, ನಿನ್ನ ಚಂಡ ಹೊಡೆಸ್ತಿನ್ಲೇ, ನಿನ್ನ ರುಂಡ ಕಡಿಸ್ತೀನಿ. ಹೆಣ್ಣಿನ ಮುಡಿಗೆ ಕೈ ಹಾಕಿದಕ್ಕ ರಾಮಾಯಣ ನಡೆದೈತಿ, ಮಹಾಭಾರತನೂ ಆಗೈತಿ. ಅಂದಾಗ ನೀ ಯಾವ ಪುಟಗೋಸಲೆ? ನನ್ನ ಮಗ ರಾಯ ಬರ್ಲಿ, ನಿನ್ನ ಊರು ತುಂಬಾ ಓಡಿಸಾಡಿ ನನ್ನ ಮಗನ ಕೈಯಿಂದ ಬ್ಯಾಟಿ ಆಡಿಸ್ತೀನಿ. ಅಷ್ಟ ಅಲ್ಲ, ನಿನ್ನ ಮೈಯಾಗ ಹರೋ ನೆತ್ತರದಿಂದ ನನ್ನ ಪಾದ ತೊಳಸ್ಕೊಳ್ಳಿಲ್ಲ ಅಂದ್ರ ನನ್ನ ಮಗ ರಾಯ ಬದಲಿ ಹುಟ್ಟ್ಯಾನ ಅಂತ ತಿಳ್ಕೊ. ಆಯ್ತಲೇ ಬಾಳ್ಯ? ಆಯ್ತಲೇ ನಿನಗ? ಆಯ್ತಲೇ? ಇನ್ನೆಲ್ಲಿ ಬರ್ತಾನ ರಾಯ? ಬೆಳಗಾವಿ ಜೈಲ್ನಾಗ ಸಾಯುತನ ಕಂಬಿ ಎನಿಸ್ತಾನ. ಇನ್ನೆಲ್ಲಿ ಬರಬೇಕು ರಾಯ? ನೋಡಿದ್ರಲ್ಲೇ ಬಾಳೆ ಹೆಂಗ್ ವಸೂಲಿ ಮಾಡಿದೀನಿ ಅಂತ. ಈ ಕುಲಕರ್ಣಿ ಬಾಳೆ ಅಂದ್ರ ಏನಂತ ತಿಳ್ಕೊಂಡಾರ ಬಹಳ ಜನ. ವರ್ಷ ಹೆಂಗೈತಲೇ ನನ್ನ ಹೊಡ್ತಾ? ಮನಗಂಡ ಐತ್ರಿ. ಅದೇ ರಾಯ ಬಂದು ಹೊಡಿಬಾರ್ದ ಜಾಗಕ್ಕೆ ಹೊಡೆದ ಅಂದ್ರ 3 ಜಾಗ ಮುಟ್ ನೋಡ್ಕೊಳ್ಳೋಂಗ ಆಕತ್ತು ಮಾರಯ್ಯ. ನಡಿ ಇಲ್ಲಿಂದ ಹೋಗುನು. ಏಯ್ ಗೊತ್ತಾಯ್ತಳಲ್ಲ ಅವನು ಸೂರ್ತಾನ ನನಗ. ನಾಡಿ ಕಂಪನಿ ಸರ್ಕಾರಕ್ಕೆ ಲೆಕ್ಕ ಒಪ್ಪಿಸಿ ಬರೋಣಂತ. ಗುರುಕರ್ಣ್ಯಾರ, ಆ ರಾಯಣ್ಣ ಜೈಲಿಂದ ಬಿಡುಗಡೆ ಆಗ್ಯಾನತ್ರಿ. ನೀವ್ ಎಲ್ಲಾರು ಓಡೋರಿ. ಅವ ಹೆಂಗ ಬಿಡುಗಡೆ ಆಗ್ತಾನಲ್ಲಿ? ಅವ ಬಂದ್ರು ನಂದು ಏನು ಕಿತ್ಕೊಳಕ್ ಆಗಂಗಿಲ್ಲ. ನನ್ನ ಕೊಲ್ಲೋದಿರ್ಲಿ, ಬರೀ ನನ್ನ ಮುಟ್ಟಿದ್ರ ಕಂಪನಿ ಸರ್ಕಾರ ಅವನ ಸುಮ್ಮನೆ ಬಿಡಂಗಿಲ್ಲ. ಕುಲಕರ್ಣಿ ಬಾಳ್ಯ, ಏನಿದೆ ಲಂಡ್ ಬಾಡ್ಯ? ನಾನಿಲ್ಲದ ಹೊತ್ತು ನೋಡಿ ನನ್ನವನ ಚಾವಡಿಗೆ ಕರೆಸಿ ಊರ್ ಮಂದಿ ಮುಂದೆ ಪಾಳೆ ಕೇಳ್ತಿ. ಬಾಳಿ ಕೊಡ್ತಾನ ತುಗಾರು, ಹಂಗ ಮಾಡ್ಬೇಡ. ಪಾಳೆ ಕೊಡದಿಲ್ಲ ಅಂದದಕ್ಕ ನನ್ನವನ ದುಬ್ಬದ ಮೇಲೆ ಕಲ್ಲು ಹೇರ್ತಿ. ಮಂಗ್ಯನ ಮಗನ, ಆ ಅಂಗ್ರೇಜಿಗಳ ಎಸದಿ ಅಂಜಲಾತ್ಯಂದ ಬದುಕುವ ನಾಯಿ ನೀನು. ನಿನಗ ಎಷ್ಟು ಸೊಕ್ಕಿರ್ಬೇಕಾದ್ರ ನಾಡಿಯಾಗಿ ಪ್ರಾಣನ ಪಣಕ್ಕಿಟ್ಟು ಹೋರಾಡೋ ಜನ ನಾವು. ನಮಗೆಷ್ಟು ದಿಮಾಕಿರಬಾರ್ದಲೇ ಲೇ ಬಾಳ್ಯ. ಇದ ಕೈಯಿಂದ ಅಲ್ಲನ ನಮ್ಮವನ ದುಬ್ಬದ ಮ್ಯಾಲ ಕಲ್ಲು ಹೇರಿದ್ದು. ತಗೋ ಮಗನ ಈ ಸೂರು ವಾಲಿಕಾರನ ಪಾಳೆನ. ಅದ ಕೈಯಿಂದ ಅಲ್ಲನ ನಮ್ಮವ್ವನ ತುರುಬ ಹಿಡಿದದ್ದು. ತಗೋ ಮಗನ ನಿನಗೆ ಸೇರಬೇಕಾದ ಪಾಳೆನ. ಏ ಬಾಳ್ಯ, ಇದ ತಲಿಗೆ ಒಳಗ ಅಲ್ಲನ ನಮ್ಮವ್ವನ ಇಲ್ಲು ಸಲ್ಲದ ಬೇಯೋ ವಿಚಾರ ಮಾಡಿದ್ದು. ತುಗಾ ಮಗನ ನಿನ್ನ ಕಂಪ್ನಿ ಸರ್ಕಾರಕ್ಕೆ ಸೇರಬೇಕಾದ ಪಾಳೇನ.
ನಿನ್ನ ರಕ್ತದಿಂದ ನನ್ನ ತಾಯಿ ಪಾದ ತೊಳಿತೀನಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್.